ನೀನು ಕೊಡು, ಏನು ಸಮಜಾಯಿಸಿ ಕೊಡ್ತೀಯ ಕೊಡು, ನಾನು ಅದನ್ನು ಅವರಿಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಹೇಳಿದರು. ನಾನು ಸಮಜಾಯಿಸಿಯನ್ನು ರೈಟಿಂಗ್ನಲ್ಲೇ ಕೊಟ್ಟೆ. ಅಲ್ಲಿ ನಡೆದಿದ್ದ ಘಟನೆಗಳಿಗೆ ಸಂಬಂಧಪಟ್ಟಂತೆ ಏನು ನಡೀತು ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡಿ ಕೊಟ್ಟೆ. ಸುಮಾರು 5 ಗಂಟೆ 25-30 ನಿಮಿಷ ಇರ್ಬೋದು. ಮತ್ತೆ ಬಿಲ್ ಆಯಿತು. ಅವರು ರೂಲಿಂಗನ್ನು ಹೇಳಿ ಜನಗಣಮನದ ನಂತರ ಅನಿರ್ದಿಷ್ಟಾವಧಿಗೆ ಸಭೆಯನ್ನು ಮುಂದೂಡಿದರು. ಮುಂದೂಡಿದ ನಂತರ ವಿಧಾನ ಪರಿಷತ್ತಿನ ಸಭಾಂಗಣದಲ್ಲಿ ಉಪಮುಖ್ಯಮಂತ್ರಿಗಳು, ಸಚಿವರಾಗಿರ್ತಕ್ಕಂಥ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಹಿರಿಯ ಶಾಸಕರಾದ ನಜೀರ್ ಅಹಮದ್ ಅವರು, ಬಸವನಗೌಡ ಬಾದವಿ ಅವರು, ಚಂದ್ರರಾಜ್ ಹಟ್ಟಿ ಅವರು ಏಕವಚನದಲ್ಲಿ ನಿಂದಿಸ್ತಾ ನನ್ನ ಕುಟುಂಬ, ನನ್ನ ತಾಯಿ ಅವ್ರನ್ನೆಲ್ಲರನ್ನೂ ನಿಂದಿಸ್ತಾ ನಿನ್ನ ಕತೆ ಮುಗಿಸ್ತೀವಿ ಅಂತ ಬೆದರಿಕೆ ಹಾಕಿ ಬಾರವಿಲ್ಲಿ ಅಂತ ನುಗ್ಗಿ ಏರ್ಲಿಕ್ಕೆ ಬಂದರು. ಮಾರ್ಷಲ್ರ ರಕ್ಷಣೆಯಲ್ಲಿ ನಾನು ಹೆದರು ಹೋಗಬಾರ್ದು ಅಂತ ಕೆಲವು ಕಾಲ ಅಲ್ಲೇ ನಿಂತೆ. ಆಮೇಲೆ ಮಾರ್ಷಲ್ರ ರಕ್ಷಣೆಯಲ್ಲಿ ಸಭಾಧ್ಯಕ್ಷರ ಕೊಠಡಿಗೆ ಹೋಗಿ ಅಲ್ಲಿ ನಡೆದ ವಿದ್ಯಮಾನಗಳನ್ನು ಕೂಡ ನಮ್ಮ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಚಲವಾದಿ ನಾರಾಯಣಸ್ವಾಮಿಯವರು ಮತ್ತು ಉಪನಾಯಕರಾದ ಸುನೀಲ್ ವಲ್ಯಾಪರೆ ಅವರು, ಉಳಿದೆಲ್ಲ ವಿಧಾನ ಪರಿಷತ್ತಿನ ಭಾಜಪದ ಸದಸ್ಯರು ರೈಟಿಂಗ್ನಲ್ಲಿ ದೂರು ಕೊಟ್ವಿ. ಆಮೇಲೆ ಸಭಾಪತಿಗಳು ADGP ಅವ್ರನ್ನ ಕರೆದ್ರು. ಲ್ಯಾಂಡ್ ಆರ್ಡರ್ ಅಲ್ಲ, ADGP ಅವರು ಲ್ಯಾಂಡ್ ಆರ್ಡರ್ ಕರೆದು ಅವ್ರಿಗೆ ಡೈರೆಕ್ಷನ್ ಕೊಟ್ಟರು. ನೋಡಿ, ಒಳಗಡೆ ನಮ್ಮ ಮಾರ್ಸಲ್ಲು, ಹೊರಗಡೆ ನಿಮ್ಮದು ಜವಾಬ್ದಾರಿ. CT ರವಿ ಅವ್ರನ್ನ ಯಾವುದೇ ತೊಂದರೆ ಆಗದಂತೆ ನೀವು ಅವರ ಮನೆಗೆ ತಲುಪಿಸ್ಬೇಕು, ಒಂದು ಸಣ್ಣ ಲೋಪದೋಷವೂ ಆಗಬಾರ್ದು ಅಂತ ಹೇಳಿ ಅವರಿಗೆ ಡೈರೆಕ್ಷನ್ ಕೊಟ್ಟು, ಮತ್ತು ಇಲ್ಲಿ ವಿಧಾನಮಂಡಲದಲ್ಲಿ ಯಾರ್ಯಾರು ಹಲ್ಲೆ ನಡೆಸಿದ್ರು ಅವ್ರ ಮೇಲೆ ತನಿಖೆ ನಡೆಸಿ ಕ್ರಮ ತಗೊಳ್ಳಿ, ಕೇಸ್ ಬುಕ್ ಮಾಡಿ ಅಂತ ಮೌಖಿಕವಾಗಿ ನಮ್ಮ ಎದುರುಗಡೆನೇ ಹೇಳಿದರು. ಅವ್ರು ಹೇಳಿದರು, ಕೆಲವ್ರನ್ನ ಈಗಾಗಲೇ ಕಸ್ಟಡಿಗೆ ತಗೊಂಡಿದ್ದೀವಿ ಸರ್, ಆಕ್ಷನ್ ಆಗತ್ತೆ ಅಂತಕ್ಕನ್ನೋ ಮಾತನ್ನು ಅವ್ರು ಹೇಳಿದರು. ನಮ್ಮ ಹತ್ರ CCTV ಫುಟೇಜನ್ನು ಪರಿಶೀಲನೆ ಮಾಡ್ತಿದ್ದೀವಿ, ಆಕ್ಷನ್ ಆಗತ್ತೆ ಅಂತ ಹೇಳಿದರು. ವಿಧಾನ ಮಂಡಲದೊಳಗೆ ನಡೆದಂಥ ಘಟನೆಗಳು ಅದು ಕುರಿತಂತೆ ನಾವೆಲ್ಲ ಪಕ್ಷದ ಪ್ರಮುಖರು ತೀರ್ಮಾನ ಮಾಡಿ, ಈ ಪ್ರಜಾಪ್ರಭುತ್ವದ ಕಗ್ಗೊಲೆ ಆಗ್ತಾ ಇದೆ, ಇಲ್ಲಿ ಒಳಗೇನೆ ಗೂಂಡಾಗಳಂತೆ ವರ್ತಿಸಿ ಕೊಲೆ ಬೆದರಿಕೆ ಆಗ್ತಾ ಇದ್ದಾರೆ, ಇದ್ರ ಬಗ್ಗೆ ಕ್ರಮ ಆಗಬೇಕು ಅಂತ ಸುವರ್ಣಸೌಧದ ಮೆಟ್ಟಿಲಿನ ಬಳಿ ಧರಣಿ ಕೂತ್ಕೊಂಡ್ವಿ. ಸುಮಾರು 6:20, 6:15 ಇರಬಹುದು. 6:45 ಹೊತ್ತಿಗೆ ನಮ್ಮನ್ನೆಲ್ಲರೂ ಏಕಾಏಕಿ ಅಲ್ಲಿಂದ ಎತ್ಕೊಂಡು ಹೋದರು. ನನ್ನನ್ನು ಪ್ರತ್ಯೇಕ ಮಾಡಿ ನನ್ನನ್ನು ಒಂದು ಪೊಲೀಸ್ ವ್ಯಾನಿಗೆ ಸಂಕನೂರು ಆಕಸ್ಮಿಕ ಒಳಗೆ ಸೇರಿಕೊಂಡ್ರು. ಇಲ್ಲಾಂದರೆ ಅವರು ಸಂಕನೂರವ್ರನ್ನೂ ಒಳಗೆ ಕರ್ಕೋತಿರ್ಲಿಲ್ಲ. ಅಲ್ಲಿಂದ ಎತ್ಕೊಂಡು ಹೋಗಿ ಮೊದಲು ಹಿರೇಬಾಗೇವಾಡಿಗೆ ಕರ್ಕೊಂಡು ಹೋದರು. ಹಿರೇಬಾಗೇವಾಡಿಯಿಂದ ನನ್ನನ್ನು ಮತ್ತೆ ಪ್ರತ್ಯೇಕವಾಗಿ ಖಾನಾಪುರಕ್ಕೆ ಕರ್ಕೊಂಡು ಹೋದರು. ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಕರೆಕ್ಟಾಗಿ ನಮ್ಗೆ ಯಾರೂ ಸ್ಪಷ್ಟವಾಗಿ ಹೇಳ್ತಿರಲಿಲ್ಲ. ಖಾನಾಪುರ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋದರು. ಖಾನಾಪುರ ಪೊಲೀಸ್ ಠಾಣೆಗೆ ಕರ್ಕೊಂಡೋಗಿ ಖಾನಾಪುರ ಠಾಣೆಗೆ ಕೂತಿಟ್ರು. ನಾವು ಕೇಳಿದ್ರೆ, ಯಾವ ಕಾರಣಕ್ಕೆ ನೀವು ನಮ್ಮನ್ನು ಕರ್ಕೊಂಡು ಬಂದಿದ್ದೀರಿ, ಅರೆಸ್ಟ್ ಮಾಡಿದ್ದೀರಾ, ಅರೆಸ್ಟ್ ಮಾಡಿದರೆ ಮಾಹಿತಿ ಕೊಡಿ. ಅವರವ್ರ ಅಧಿಕಾರಿಗಳು ಅವರವರು ಒಳಗೋಗೋರು, ಗುಸುಗುಸು ಪಿಸುಗುಸು ಅಂತ ಮಾತಾಡೋರು, ಫೋನ್ ತಗೊಳ್ಳೋರು. ಅಷ್ಟೊತ್ತಿಗೆ ಕಮಿಷನರು ಬಂದರು, ಬೆಳಗಾಂ ಮಹಾನಗರದ ಪೊಲೀಸ್ ಕಮಿಷನರು. ಅವರವರೇ ಮೀಟಿಂಗ್ ನಡೀತಾ ಇತ್ತು. ಕೆಲವು ಗಂಟೆಗಳ ನಂತರ ಉಳಿದೆಲ್ಲ ಸದಸ್ಯರುಗಳಿಗೆ ಮಾಹಿತಿ ಹೋಗಿ ವಿರೋಧ ಪಕ್ಷದ ನಾಯಕರಾದಂಥ ಚಲವಾದಿ ನಾರಾಯಣಸ್ವಾಮಿಯವರು, ಅಶೋಕ್ ಅವರು, ಇವರೆಲ್ಲರೂ ಖಾನಾಪುರ ಪೊಲೀಸ್ ಠಾಣೆಗೆ ಬಂದರು. ಬಹುಶಃ ಇವರೆಲ್ಲ ಬರಬೇಕಾದ್ರೆ 9:30 ನೀವು ಖಾನಾಪುರಕ್ಕೆ ಬರಬೇಕಾದ್ರೆ 8:30 9 ಗಂಟೆ ಇರ್ಬೋದು. ಅಶೋಕ್ ಅವ್ರು ಬರಬೇಕಾದ್ರೆ 9:30 ಇರ್ಬೋದು. ಇವರು ಬಂದರು. ನನ್ನನ್ನು ಭೇಟಿ ಮಾಡಲಿಕ್ಕೆ ಅಂತ ಸ್ಥಳೀಯ ಶಾಸಕರು ವಕೀಲರನ್ನು ನಿಯೋಜನೆ ಮಾಡಿದರು. ವಕೀಲರನ್ನ ಒಳಗಡೆ ಬಿಡಲೇ ಇಲ್ಲ. ನಾನು ನಮ್ಮ ವಕೀಲರು ಬಂದಿದ್ದಾರೆ ಬಿಡಿ ಅಂದ್ರೂ
ಬಿಡಲೇ ಇಲ್ಲ, ಅವ್ರನ್ನ ಗೇಟ್ನಲ್ಲೇ ತಡೆ ಹಿಡಿದು ನಿಲ್ಲಿಸಿದ್ರು. ನನಗೆ ಅರೆಸ್ಟ್ ಮಾಡಿದ್ದೀರಾ ಅಂದರೆ ಉತ್ತರ ಇಲ್ಲ, FIR ಆಗಿದೆಯಾ ಅಂದರೆ ಉತ್ತರ ಇಲ್ಲ. ವಕೀಲರು ಭೇಟಿ ಮಾಡ್ಲಿಕ್ಕೆ ಬರ್ತಾರೆ ಅಂತಂದರೆ ಅವರನ್ನು ಭೇಟಿಗೆ ನಿರಾಕರಿಸಿದರು. ಕಾನೂನಿನ ಪ್ರಕಾರ ಕಸ್ಟಡಿಗೆ ತಗೊಂಡ್ರೆ ಯಾವ ಕಾರಣಕ್ಕೆ ಕಸ್ಟಡಿಗೆ ತೊಗೊಂಡಿದ್ದೀವಿ ಅಂತ ನನಗೆ ಹೇಳಬೇಕಾಗತ್ತೆ, FIR ಕಾಪಿ ಕೊಡಬೇಕಾಗುತ್ತೆ, ವಕೀಲರ ಸಂಪರ್ಕಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗತ್ತೆ, ಕುಟುಂಬ ವರ್ಗದವರಿಗೆ ಮಾಹಿತಿ ತಿಳಿಸೋದು ಅಂತ ಕೆಲಸವನ್ನು ಮಾಡಬೇಕಾಗತ್ತೆ ಕಾನೂನಿನ ಪ್ರಕಾರ. ನನ್ನ ವಿಷಯದಲ್ಲಿ ಯಾವುದೂ ನಡೀಲಿಲ್ಲ. ಪ್ರಾಮಾಣಿಕವಾಗೂ ಇರಲಿಲ್ಲ ಸರ್ಕಾರ, ಪಾರದರ್ಶಕವಾಗಿಯೂ ಸರ್ಕಾರ ಇರಲಿಲ್ಲ. ಅಶೋಕ್ ಅವರು ಬಂದರು, ಗಲಾಟೆ ಮಾಡಿದ್ರು. ಏನ್ರಿ ವಕೀಲರನ್ನೇ ಒಳಗೆ ಬಿಡಲ್ಲ ಅಂದರೆ, ನಾನು ಹೋಮ್ ಮಿನಿಸ್ಟರ್ ಕೆಲಸ ಮಾಡಿದವರು, ಕಾನೂನು ಗೊತ್ತಿದೆಯಾ ನಿಮಗೆ ಅಂತ ದಬಾಯಿಸಿದರು. ಆಗ ವಕೀಲರನ್ನು ಒಳಗೆ ಬಿಟ್ಟರು. ನಾನು ಹೇಳಿದೆ, ನೋಡಿ ನನ್ನ ಮೇಲೆ ಹಲ್ಲೆ ನಡೆದಿದೆ, ನಾನೊಂದು FIR ಬುಕ್ ಮಾಡಬೇಕು, ಕಂಪ್ಲೇಂಟ್ ಮಾಡಬೇಕು ಅಂತ ಕಂಪ್ಲೇಂಟನ್ನ ಬರೆದು ಕೊಟ್ಟೆ. ಟೈಪ್ ಹೊಡೆದು ಕೊಟ್ವಿ, ಡಿಕ್ಟೇಟ್ ಮಾಡಿದೆ, ಟೈಪ್ ಹೊಡೆದು ಕೊಟ್ವಿ. ತೊಗೊಂಡ್ರು, ರಿಸೀವಿಂಗ್ ಕಾಫಿನೂ ಕೊಡಲಿಲ್ಲ. ನಾನು ಹೇಳಿದೆ 0 FIR ಬುಕ್ ಮಾಡಿ, ನೀವು ನಮ್ಮ ಜುಡಿಕ್ಷನಿಗೆ ಬರಲ್ಲ ಅಂತ ಹೇಳಿದರು. ಕಾನೂನು ಅವ್ರಿಗೆ ಹೇಳಿ, ನೀವು ಇಲ್ಲಿಂದ ಯಾವ ಪೊಲೀಸ್ ಸ್ಟೇಷನಿಗೆ ಬರುತ್ತೆ ಅಲ್ಲಿ ಕಳಿಸ್ಕೊಡಿ, ಈಗ 0 FIR ಬುಕ್ ಮಾಡಿ ಎಂದು. FIR ಬುಕ್ ಮಾಡಲಿಲ್ಲ. ಮತ್ತು ಹೋಗೋರು, ಫೋನ್ ಮಾತಾಡೋರು, ಬರೋರು, FIR ಬುಕ್ ಮಾಡಲೇ ಇಲ್ಲ. ನೀವು ಕಾನೂನು ಉಲ್ಲಂಘನೆ ಯಾಕೆ ಹಿಂಗೆ ಮಾಡ್ತಾ ಇದ್ದೀರಿ ಅಂತ ದಬಾಯಿಸಿ ಕೇಳಿದ್ರೆ FIR ಬುಕ್ ಮಾಡಲಿಲ್ಲ.